ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಅಮಾಲ್ಗಮೇಷನ್ ಆ್ಯಂಡ್ ಅಕ್ವಿಸಿಷನ್ ಆಫ್ ಕಂಪನೀಸ್ ಚಾಪ್ಟರ್ನ ಎರಡನೇ ಪ್ರಾಬ್ಲಮ್ನ ನಾವಿವತ್ತು ಸಾಲ್ವ್ ಮಾಡ್ತಾ ಇದ್ದೇವೆ. ನಾನು ತೊಗೊಂಡಿರೋಂಥ ಪ್ರಾಬ್ಲಮ್ಮು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದ ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ ಆ್ಯಸ್ ಆನ್ 31st March 2023. ಸೊ ಈ ಪ್ರಾಬ್ಲಮ್ನ ನಾನು ತೊಗೊಂಡಿದ್ದೀನಿ. ಇದನ್ನು ನಾನು ಕ್ವಶನ್ನ ಮತ್ತು ಸಾಲ್ವ್ಡ್ ಆನ್ಸರ್ಸ್ನ ಡ್ರೈವ್ಗೆ ಹಾಕಿ ಡ್ರೈವ್ ಲಿಂಕ್ ಬಯೋದಲ್ಲಿ ಹಾಕಿರ್ತೀನಿ. ಸೊ ಅದನ್ನು ನೀವು ಬೇಕಂದರೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಪ್ರಾಬ್ಲಮ್ಗೆ ಹೋಗೋದಾದರೆ, ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ಸ್, ಜನರಲ್ ರಿಸರ್ವ್ಸ್, ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್, ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್, P&L ಅಕೌಂಟ್ ಆ್ಯಂಡ್ 13% ಡಿಬೆಂಚರ್ಸ್, ಟ್ರೇಡ್ ಕ್ರೆಡಿಟರ್ಸ್ ಆ್ಯಂಡ್ ಅದರ್ ಲಯಬಿಲಿಟೀಸ್. ಸೊ ಇದಿಷ್ಟನ್ನು ಕೂಡ ನಮಗೆ ಲಯಬಿಲಿಟೀಸ್ ಸೈಡು ಕೊಟ್ಟಿದ್ದಾರೆ. ಮತ್ತು ಅಸೆಟ್ ಸೈಡಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸು, ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸು, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಕೊಟ್ಟಿದ್ದಾರೆ. ಇದಾದ ಮೇಲೆ ನಾವು ಅಡ್ಜಸ್ಟ್ಮೆಂಟ್ಗೆ ಬರೋದಾದರೆ, ಸೊ ಅಡ್ಜಸ್ಟ್ಮೆಂಟಲ್ಲಿ ನಮ್ಗೆ ಹೇಳಿದ್ದಾರೆ ಎಕ್ಸ್ ವೈ ಲಿಮಿಟೆಡ್ ಈಸ್ ಫಾರ್ಮ್ಡ್ ಟು ಟೇಕ್ ಓವರ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ ಫಾರ್ ದ ಫಾಲೋಯಿಂಗ್ ಕನ್ಸಿಡರೇಷನ್. ಅಂದರೆ ಇಲ್ಲಿ ಏನಾಗ್ತಾ ಇದೆ, ಎಕ್ಸ್ ಲಿಮಿಟೆಡ್ ಮತ್ತು ವೈ ಲಿಮಿಟೆಡ್ಡು ಅಮಾಲ್ಗಮೇಟ್ ಆಗ್ತಾ ಇದೆ. ಅಮಾಲ್ಗಮೇಟ್ ಆಗಿ ಏನಾಗ್ತಾ ಇದೆ, ಎಕ್ಸ್ ವೈ ಲಿಮಿಟೆಡ್ ಅಂತ ಫಾರ್ಮ್ ಆಗ್ತಾ ಇದೆ. ಅಂದರೆ ಎಕ್ಸ್ ಲಿಮಿಟೆಡ್ ಮತ್ತು ವೈ ಲಿಮಿಟೆಡ್ ಎರಡೂ ಸೇರಿ ಏನು ಮಾಡ್ತಿದ್ದಾವೆ, ಎಕ್ಸ್ ವೈ ಲಿಮಿಟೆಡ್ ಅಂತ ಅಂದ್ಬಿಟ್ಟು ಒಂದು ಕಂಪ್ನಿನ ಫಾರ್ಮ್ ಮಾಡ್ತಾ ಇದ್ದೇವೆ. ಸೊ ಎಕ್ಸ್ ಲಿಮಿಟೆಡ್ಡು ಮುಂದೆ ಕಂಟಿನ್ಯೂ ಆಗಲ್ಲ ಬಿಸ್ನೆಸ್ಸು, ವೈ ಲಿಮಿಟೆಡ್ಡು ಕೂಡ ಮುಂದೆ ಕಂಟಿನ್ಯೂ ಆಗೋದಿಲ್ಲ. ಸೊ ಇಲ್ಲಿ ಎಕ್ಸ್ ಲಿಮಿಟೆಡ್ನ ಮತ್ತು ವೈ ಲಿಮಿಟೆಡ್ನ ಪರ್ಚೇಸ್ ಕನ್ಸಿಡರೇಷನ್ನ ಅವರು ಕೊಟ್ಟಿದ್ದಾರೆ. ಸೊ ಎಕ್ಸ್ ಲಿಮಿಟೆಡ್ಗೆ ಪರ್ಚೇಸ್ ಕನ್ಸಿಡರೇಷನ್ ಹೆಂಗೆ ಕೊಟ್ಟಿದ್ದಾರೆ ಅಂತ ಅಂದರೆ, ಇಶ್ಯೂ ಆಫ್ 4,80,000 equity shares of ₹10 each, XY Limited at par to the equity shareholders. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪಾರ್ ವ್ಯಾಲ್ಯೂನಲ್ಲಿ ಅಂದರೆ ₹10 ಥರ 4,80,000 ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಬೇಕಂತೆ. ಅದಾದಮೇಲೆ ಇಶ್ಯೂ ಆಫ್ 15% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಆಫ್ ವೈ ಲಿಮಿಟೆಡ್ ಟು ಡಿಸ್ಚಾರ್ಜ್ ದ ಪ್ರಿಫರೆನ್ಸ್ ಶೇರ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಅಟ್ 10% ಪ್ರೀಮಿಯಮ್. ಪ್ರಿಫರೆನ್ಸ್ ಶೇರ್ಸನ್ನು ₹100 ಥರ ಇಶ್ಯೂ ಮಾಡಬೇಕಂತೆ, 10% ಪ್ರೀಮಿಯಮ್. ಸೊ ಇವಾಗ ನಾವೇನು ಮಾಡ್ತೀವಿ, ಇಲ್ಲಿ ಆಲ್ರೆಡಿ ಇರುವಂತಹ ಎಕ್ಸ್ ಲಿಮಿಟೆಡ್ನ ಪ್ರಿಫರೆನ್ಸ್ ಶೇರ್ಸನ್ನು ಕನ್ಸಿಡರ್ ಮಾಡಿಕೊಂಡು ನಾವಿಲ್ಲಿ 10% ಪ್ರೀಮಿಯಮ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಇದಾದಮೇಲೆ ವೈ ಲಿಮಿಟೆಡ್ಡು, ಸೊ ಇಶ್ಯೂ ಆಫ್ 3,50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಆಫ್ ಎಕ್ಸ್ ವೈ ಲಿಮಿಟೆಡ್ ಅಟ್ ಪಾರ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅಂದರೆ 3,50,000 ಈಕ್ವಿಟಿ ಶೇರ್ಸು ₹10, ಇಲ್ಲಿ 4,80,000, ಇಲ್ಲಿ 3,50,000. ಫೇಸ್ ವ್ಯಾಲ್ಯೂ ಸೇಮ್ ಇರುತ್ತೆ, ₹10 ಇರುತ್ತೆ. ಅದಾದಮೇಲೆ ಇಶ್ಯೂ ಆಫ್ 15% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಆಫ್ ಎಕ್ಸ್ ವೈ ಲಿಮಿಟೆಡ್ ಟು ಡಿಸ್ಚಾರ್ಜ್ ದ ಪ್ರಿಫರೆನ್ಸ್ ಶೇರ್ಸ್ ಆಫ್ ವೈ ಲಿಮಿಟೆಡ್ ಅಟ್ 10% ಪ್ರೀಮಿಯಮ್. ಸೊ ಇಲ್ಲೂ ಕೂಡ ಅಷ್ಟೇ ಏನು ಮಾಡ್ತಾ ಇದ್ದಾರೆ, 15% ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡ್ತಿದ್ದಾರೆ, 10% ಪ್ರೀಮಿಯಮ್. ಸೊ ಇದಕ್ಕೂ ಕೂಡ ಅಷ್ಟೇ ನಾವೇನು ಮಾಡ್ತೀವಿ, 17 lakh ಮೇಲೆ 10% ಪ್ರೀಮಿಯಮ್ನ ತೊಗೊಂಡು ನಾವು ಕ್ಯಾಲ್ಕುಲೇಟು ಮಾಡ್ಕೋತೀವಿ. ಅದಾದಮೇಲೆ ಡಿಬೆಂಚರ್ಸ್ ಬಗ್ಗೆ ಏನು ಹೇಳ್ತಿದ್ದಾರೆ, ದ ಡಿಬೆಂಚರ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಈಕ್ವಲೆಂಟ್ ನಂಬರ್ ಆಫ್ ಡಿಬೆಂಚರ್ಸ್ ಆಫ್ ಎಕ್ಸ್ ವೈ ಲಿಮಿಟೆಡ್. ಸೊ ಎಕ್ಸ್ ಲಿಮಿಟೆಡು ಮತ್ತು ವೈ ಲಿಮಿಟೆಡಲ್ಲಿರುವಂಥ ಡಿಬೆಂಚರ್ಸ್ ಏನಿದೆ, ಸೊ ಇದನ್ನು ಏನು ಮಾಡ್ತಾರೆ ಅಂತ ಅಂದರೆ ಎಕ್ಸ್ ವೈ ಲಿಮಿಟೆಡ್ಗೆ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಮಾಡ್ತಾರಂತೆ. ಅಂದರೆ 5 lakh ಎಕ್ಸ್ ಲಿಮಿಟೆಡ್, 3,50,000 ವೈ ಲಿಮಿಟೆಡ್ ಡಿಬೆಂಚರ್ಸ್ ಏನಿದೆ, ಇದಿಷ್ಟನ್ನು ಕೂಡ ಎಕ್ಸ್ ವೈ ಲಿಮಿಟೆಡ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದಾದ ಮೇಲೆ ದ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಆರ್ ಟು ಬಿ ಮೇಂಟೈನ್ಡ್ ಫಾರ್ 2 more years. ಅಂದರೆ ಸ್ಟ್ಯಾಚ್ಯುಟರಿ ರಿಸರ್ವ್ಸ್ ಯಾವುದೆಲ್ಲ ಇದೆ ಇಲ್ಲಿರುವಂತಹ ರಿಸರ್ವ್ಸು, ಸೊ ಇವನ್ನ ಮತ್ತೆ 2 more yearsಗೆ ಮೇಂಟೈನ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ಉಳಿಸ್ಕೊಳ್ರಿ ಅಂತ ಅರ್ಥ. ಸೊ ನೀವೇನು ಮಾಡಬೇಕು, ರಿಕ್ವೈರ್ಡ್ ಕ್ಲೋಸ್ ದ ಬುಕ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್. ಅಂದರೆ ಎಕ್ಸ್ ಲಿಮಿಟೆಡ್ ಮತ್ತು ವೈ ಲಿಮಿಟೆಡ್ ಅಂದರೆ ಟ್ರಾನ್ಸ್ಫರರ್ ಕಂಪನೀಸ್ ಆಗ್ತವೆ ಇವೆರಡೂ ಕೂಡ. ಸೊ ಎಕ್ಸ್ ಲಿಮಿಟೆಡ್ ಮತ್ತು ವೈ ಲಿಮಿಟೆಡಲ್ಲಿ ಬುಕ್ಸ್ನ ಕ್ಲೋಸ್ ಮಾಡಬೇಕು. ಶೋ ದ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎಕ್ಸ್ ವೈ ಲಿಮಿಟೆಡ್. ಓಪನಿಂಗ್ ಎಂಟ್ರೀಸ್ನ ಪಾಸ್ ಮಾಡಬೇಕು ಎಕ್ಸ್ ವೈ ಲಿಮಿಟೆಡ್. ಎಕ್ಸ್ ವೈ ಲಿಮಿಟೆಡ್ ಅಂತ ಅಂದರೆ ಇವರು ಟ್ರಾನ್ಸ್ಫರಿ ಆಗ್ತಾನೆ. ಇವರಿಬ್ಬರು ಕೂಡ ಎಕ್ಸ್ ಆ್ಯಂಡ್ ವೈ ಸಪ್ರೇಟ್ ಆಗಿದ್ದಾಗ ಇವರು ಟ್ರಾನ್ಸ್ಫರರ್ ಆಗಿರ್ತಾರೆ. ಓಪನಿಂಗ್ ಎಂಟ್ರೀಸು ಎಕ್ಸ್ ವೈ ಲಿಮಿಟೆಡ್ ಆದಾಗ ಇವನು ಟ್ರಾನ್ಸ್ಫರಿ ಆಗ್ತಾನೆ. ಅದಾದಮೇಲೆ ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ವೈ ಲಿಮಿಟೆಡ್. ಸೊ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು. ಯಾವ ಕಂಪ್ನಿದು ಅಂದರೆ ಎಕ್ಸ್ ವೈ ಲಿಮಿಟೆಡ್. ಅಂದರೆ ಹೊಸ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಅಸ್ಯೂಮ್ ದಟ್ ದ ಅಮಾಲ್ಗಮೇಷನ್ ಇಸ್ ದ ನೇಚರ್ ಆಫ್ ಮರ್ಜರ್. ಸೊ ನೇಚರ್ ಆಫ್ ಮರ್ಜರಲ್ಲಿ ಇದನ್ನು ಮಾಡಿ ಅಂತ ಹೇಳ್ತಿದ್ದಾರೆ.
ಸೊ ಇದನ್ನು ಮಾಡೋದಕ್ಕೆ ನಾವು ಫಸ್ಟ್ ಏನು ಮಾಡ್ಕೋಬೇಕು, ಫಸ್ಟು ವಿ ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ, ಸೊ ಪ್ರೀವಿಯಸ್ ಪ್ರಾಬ್ಲಮ್ಮು ನಾನು ಬರ್ಕೊತ ಎಕ್ಸ್ಪ್ಲೈನ್ ಮಾಡಿದೆ, ಅದು ಸ್ವಲ್ಪ ಕ್ಯಾಮ್ರಾ ಎಲ್ಲ ಶೇಕ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಆಲ್ರೆಡಿ ಬರ್ತಿದ್ದೀನಿ ನಾನು ಸೊಲ್ಯೂಷನ್ನ. ಸೊ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಏನು ಡೀಟೇಲ್ಸ್ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕು, ಫಸ್ಟು ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪರ್ಚೇಸ್ ಕನ್ಸಿಡರೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಸೊ ಎಕ್ಸ್ ಲಿಮಿಟೆಡ್ ಮತ್ತು ವೈ ಲಿಮಿಟೆಡ್ದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ಏನು ಹೇಳಿದ್ದಾರೆ, ಈಕ್ವಿಟಿ ಶೇರ್ಸ್ ಹೇಳಿದ್ದಾರೆ. ಸೊ ಈಕ್ವಿಟಿ ಶೇರ್ಸು ಎಕ್ಸ್ ಲಿಮಿಟೆಡು ಮತ್ತು ವೈ ಲಿಮಿಟೆಡ್ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ 4,80,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ 4,80,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂದರೆ 4,80,000 ಇಂಟು ₹10 48 lakh. ಅದಾದಮೇಲೆ 3,50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ 10 ಈಚ್ ಅಂದರೆ 3,50,000 ಶೇರ್ಸ್ ಅಟ್ ₹10 ಈಚ್ ಅಂದರೆ 35 lakh rupees ಆಗುತ್ತೆ. ಓಕೆ. ಸೊ ಇದಾದ ಮೇಲೆ ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ಏನು ಹೇಳಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ಸು 15% ಪ್ರಿಫರೆನ್ಸ್ ಶೇರ್ಸ್ ಅಟ್ ₹100 ಈಚ್ ಆಫ್ XY ಲಿಮಿಟೆಡ್ ಡಿಸ್ಚಾರ್ಜ್ ಅಟ್ 10% ಪ್ರೀಮಿಯಮ್. ಇದಕ್ಕೂ ಕೂಡ ಅಷ್ಟೇ, ವೈ ಲಿಮಿಟೆಡ್ ಆ್ಯಂಡ್ ಎಕ್ಸ್ ಲಿಮಿಟೆಡ್ ಎರಡಕ್ಕೂ ಕೂಡ ಸೇಮ್ ಹೇಳಿದ್ದಾರೆ. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, 15% ಪ್ರಿಫರೆನ್ಸ್ ಶೇರ್ಸ್ ಆಫ್ XY ಲಿಮಿಟೆಡ್. ಸೊ ಎಕ್ಸ್ ಲಿಮಿಟೆಡ್ದು ಎಷ್ಟಿದೆ, 22 lakh ಇದೆ ನೋಡಿ, ಇಲ್ಲಿ 22 lakh ಇದೆ ಮತ್ತು 17 lakh ಇದೆ. ಸೊ 22 + 17, ಸೊ 22 ಮತ್ತು 17 ಇದ್ರ ಮೇಲೆ 10% ಪ್ರೀಮಿಯಮ್ ಹೇಳಿದ್ದಾರೆ. ಸೊ 10% ಪ್ರೀಮಿಯಮ್, 10% ಪ್ರೀಮಿಯಮ್. ಸೊ 22 lakh ಮೇಲೆ 10% ಪ್ರೀಮಿಯಮ್ ಅಂದರೆ 2,20,000. 17 lakh ಮೇಲೆ 10% ಪ್ರೀಮಿಯಮ್ ಅಂದರೆ 1,70,000. ಸೊ ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು 22 lakh + 2,20,000 24,20,000. 17 lakh + 1,70,000 18,70,000 ಆಗುತ್ತೆ. ಸೊ ಇವೆರಡನ್ನೂ ಕೂಡ ನಾವು ಆ್ಯಡ್ ಮಾಡ್ಕೊತೀವಿ. ಸೊ 48 lakh + 24,20,000 72,20,000. ವೈ ಲಿಮಿಟೆಡ್ದು 35 lakh + 18,70,000 53,70,000. ಸೊ ಇದಿಷ್ಟು ಏನಾಗುತ್ತೆ, ಪರ್ಚೇಸ್ ಕನ್ಸಿಡರೇಷನ್ ಆಗುತ್ತೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ಆದಮೇಲೆ ನಾವೇನು ಮಾಡ್ತೀವಿ, ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಿರೋದನ್ನು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಡಿಸ್ಚಾರ್ಜ್ ಆಫ್ PC. ಸೊ ಯಾವುದ್ರ ಮುಖಾಂತರ ಡಿಸ್ಚಾರ್ಜ್ ಮಾಡ್ತೀವಿ, ಈಕ್ವಿಟಿ ಶೇರ್ಸು. ಸೊ ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಇದನ್ನೇ ಇನ್ನೊಂದ್ಸಲಿ ಯಾವ ಥರ ಡಿಸ್ಚಾರ್ಜ್ ಮಾಡ್ತಿದ್ದೀವಿ ಅಂತ ಬರಿತಾ ಇದ್ದೀವಿ. ಸೊ ಇನ್ ಈಕ್ವಿಟಿ ಶೇರ್ಸ್ 48 lakh 35 lakh. ಇನ್ 15% ಪ್ರಿಫರೆನ್ಸ್ ಶೇರ್ಸ್ 24,20,000 18,70,000. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ 72,20,000 53,70,000. ಓಕೆನಾ. ಸೊ ಇದಿಷ್ಟು ಕೂಡ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ನು ಮತ್ತು ಡಿಸ್ಚಾರ್ಜ್. ಇದಾದಮೇಲೆ ಏನು ಹೇಳಿದ್ದಾರೆ, ಕ್ಲೋಸ್ ದ ಬುಕ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್. ಸೊ ಬುಕ್ಸನ್ನು ಕ್ಲೋಸ್ ಮಾಡಬೇಕು ಅಂದರೆ ಲೆಡ್ಜರ್ ಅಕೌಂಟ್ಸನ್ನು ನಾವು ಓಪನ್ ಮಾಡಬೇಕು. ಸೊ ಲೆಡ್ಜರ್ ಅಕೌಂಟ್ಸನ್ನು ಯಾವುದ್ರಲ್ಲಿ ಓಪನ್ ಮಾಡಬೇಕು ಅಂದರೆ ಎಕ್ಸ್ ಲಿಮಿಟೆಡಲ್ಲಿ ಸಪ್ರೇಟಾಗಿ, ವೈ ಲಿಮಿಟೆಡಲ್ಲಿ ಸಪ್ರೇಟಾಗಿ ನಾವು ಅಕೌಂಟ್ಸನ್ನು ಓಪನ್ ಮಾಡಬೇಕಾಗತ್ತೆ. ಸೊ ಫಸ್ಟು ನಾವೇನು ಮಾಡಬೇಕು, ಎಕ್ಸ್ ಲಿಮಿಟೆಡನ್ನು ಅಕೌಂಟ್ ಏನಿದೆ ಅದನ್ನು ಫಸ್ಟು ಓಪನ್ ಮಾಡ್ತೀವಿ. ಅದು ಮುಗಿಸಿದಾದ್ಮೇಲೆ ವೈ ಲಿಮಿಟೆಡ್ನ ಸ್ಟಾರ್ಟ್ ಮಾಡೋಣ. ಸೊ ಇನ್ ದ ಬುಕ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಫಸ್ಟ್ ಅಕೌಂಟ್ ಯಾವುದು, ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟು ಡೆಬಿಟ್ ಸೈಡ್ ಬರ್ಕೊತಾ ಇದ್ದೀವಿ. ಸೊ ಡೆಬಿಟ್ ಸೈಡಲ್ಲಿ ಏನು ಬರ್ಕೋಬೇಕು ಅಂದರೆ ಅಸೆಟ್ಸ್ ಯಾವ್ದ್ಯಾವ್ದೆಲ್ಲ ಇದೆ ಟೇಕನ್ ಓವರ್ ಮಾಡಿರೋದು, ಸೊ ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡ್ತೀವಿ. ನೋಡ್ಬೋದು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 25 lakh. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ 25 lakh. ಪ್ಲಾಂಟ್ ಆ್ಯಂಡ್ ಮೆಷಿನರಿ 32,50,000. ಪ್ಲಾಂಟ್ ಆ್ಯಂಡ್ ಮೆಷಿನರಿ ಇಲ್ಲಿ ಕೂಡ ಅಷ್ಟೇ 32,50,000. ಅದಾದಮೇಲೆ ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಸೊ ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್, ಇನ್ವೆಸ್ಟ್ಮೆಂಟ್, ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಎಲ್ಲವೂ ಕೂಡ ಏನಾಗಿದೆ ಅಂತ ಅಂದರೆ ಇದರ ಎಕ್ಸ್ ಲಿಮಿಟೆಡ್ನ ವ್ಯಾಲ್ಯೂಸ್ನೇ ನಾವು ಹಾಕ್ಕೊಂಡಿರೋದು ನೋಡ್ಬೋದು. ಸೊ 5,75,000 5,75,000 7 lakh 7 lakh. ಸ್ಟಾಕ್ 12,50,000 12,50,000. ಡೆಟಾರ್ಸ್ 9 lakh. ಕ್ಯಾಶ್ ಅಟ್ ಬ್ಯಾಂಕ್ 7,25,000. ಓಕೆನಾ. ಸೊ ಇದು ಏನಾಗುತ್ತೆ,
ಎಕ್ಸ್ ಲಿಮಿಟೆಡ್ನ ಅಮೌಂಟು ಅಂದರೆ ಅಸೆಟ್ಸ್ ಅಮೌಂಟನ್ನು ತೊಗೊಂಡಿದ್ದೀವಿ. ಅದಾದ ಮೇಲೆ ಕ್ರೆಡಿಟ್ ಸೈಡಲ್ಲಿ ವಿ ಆರ್ ಸಪೋಸ್ ಟು ಕನ್ಸಿಡರ್ ಆಲ್ ದ ಲಯಬಿಲಿಟೀಸ್ನ ಕನ್ಸಿಡರ್ ಮಾಡಬೇಕು. ಸೊ ಲಯಬಿಲಿಟೀಸಲ್ಲಿ ಏನಿದೆ, ಜನರಲ್ ರಿಸರ್ವ್, ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್, ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್, P&L, 13% ಡಿಬೆಂಚರ್ಸ್, ಟ್ರೇಡ್ ಕ್ರೆಡಿಟಾರ್ಸ್, ಕರೆಂಟ್ ಲಯಬಿಲಿಟೀಸ್. ಓಕೆ, ಸೇಮ್ ಜನರಲ್ ರಿಸರ್ವ್ ಅಕೌಂಟ್ 5 lakh, ಜನರಲ್ ರಿಸರ್ವ್ 5 lakh, ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ 3 lakh, ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ 3 lakh. ಅದಾದಮೇಲೆ P&L ಅಕೌಂಟ್ 7,50,000, P&L ಅಕೌಂಟ್ 7,50,000, 13% ಡಿಬೆಂಚರ್ಸ್ 5 lakh, 13% ಡಿಬೆಂಚರ್ಸ್ 5 lakh. ಅದಾದಮೇಲೆ ಟ್ರೇಡ್ ಕ್ರೆಡಿಟಾರ್ಸ್ 4,50,000, ಟ್ರೇಡ್ ಕ್ರೆಡಿಟಾರ್ಸ್ 4,50,000, ಅದರ್ ಕರೆಂಟ್ ಲಯಬಿಲಿಟೀಸ್ 2 lakh, ಅದರ್ ಕರೆಂಟ್ ಲಯಬಿಲಿಟೀಸ್ 2 lakh. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡದೇ ಇರೋದು ಯಾವುದು, ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್. ಯಾಕೆ ಅದನ್ನು P&L PC ಕ್ಯಾಲ್ಕುಲೇಷನ್, ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನಲ್ಲಿ ತೊಗೊಳ್ಳೋದ್ರಿಂದ ಇಲ್ಲಿ ಅದನ್ನು ರಿಯಲೈಸೇಷನ್ ಅಕೌಂಟಲ್ಲಿ ತೊಗೊಳ್ಳೋದಿಲ್ಲ. ಓಕೆ, ಸೊ ಇದಾದ ಮೇಲೆ ನಾವು ಒಂದು ಇಂಪಾರ್ಟೆಂಟ್ ಐಟಮ್ ತೊಗೋಬೇಕು. ಅದೇನಪ್ಪ ಅಂತ ಅಂದರೆ ಪರ್ಚೇಸ್ ಕನ್ಸಿಡರೇಷನ್ XY ಲಿಮಿಟೆಡ್ ಅಕೌಂಟ್ ಅಂತ ಅಂದ್ಬಿಟ್ಟು 72,20,000. ಯಾವುದಿದು 72,20,000 ಅಂತ ಅಂದರೆ ನಾವಿಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವ PC-ನಲ್ಲಿ. ಸೊ ಇದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ 72,20,000. ಇದಾದ ಮೇಲೆ ಪ್ರಿಫರೆನ್ಸ್ ಶೇರ್ಸಲ್ಲಿ ನಾವೇನು ಮಾಡಿದ್ದೀವಿ ಅಂತಂದರೆ ಪ್ರೀಮಿಯಮ್ ಆಗಿ ನಾವು ಅಮೌಂಟ್ ಪೇ ಮಾಡಿದ್ವಿ. ಅಂದರೆ 22 lakh ಮೇಲೆ 2,20,000 ಪ್ರೀಮಿಯಮ್ ಅಮೌಂಟ್ ಏನು ನಾವು ಪೇ ಮಾಡಿದ್ವಿ, ಅದನ್ನು ಇಲ್ಲೇನು ತೊಗೊತಾ ಇದ್ದೀವಿ ಅಂತ ಅಂದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ 14% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಅಂದ್ಬಿಟ್ಟು 2,20,000 ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಇದಿಷ್ಟು ಆದಮೇಲೆ ಟೋಟಲ್ ಮಾಡಿದ್ರೆ ನಿಮಗೆ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ ಈ ಪ್ರಾಬ್ಲಮಲ್ಲಿ, ಅಂದರೆ ಈ ಕಂಪ್ನಿಯಲ್ಲಿ. ಸೊ ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬರುತ್ತೆ ಅಂದರೆ 1,20,000 ರೂಪೀಸ್ ಬರುತ್ತೆ. ಇಲ್ಲಿ ಅದೇ ಬ್ಯಾಲೆನ್ಸನ್ನು ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು 1,01,20,000 ಸೇಮ್ ಅಮೌಂಟು 1,01,20,000 ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಕ್ರೆಡಿಟ್ ಸೈಡ್ ಇರೋ ಅಮೌಂಟಲ್ಲಿ ಲೆಸ್ ಮಾಡ್ತೀವಿ. ಓಕೆನಾ. ಸೊ 1 crore ನೋಡ್ಕೋಬೋದು, 1,01,20,000, 1,01,20,000 ಮೈನಸ್ 5 lakh ಮೈನಸ್ 3 lakh ಮೈನಸ್ 7,50,000 ಮೈನಸ್ 5 lakh ಮೈನಸ್ 4,50,000 ಮೈನಸ್ 2 lakh ಮೈನಸ್ 72,20,000. ಸೊ ಇನ್ನು 2 lakh ರೂಪೀಸ್ ಬ್ಯಾಲೆನ್ಸ್ ಬಂದಿದೆ. ಸೊ 2 lakh ರೂಪೀಸ್ನ ನಾವೇನಂತ ಹೇಳ್ತೀವಿ ಅಂತ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಈ 2 lakh ರೂಪೀಸ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ. ಸೊ ಇದು ರಿಯಲೈಸೇಷನ್ ಅಕೌಂಟ್. ಫಸ್ಟ್ ಏನು ಮಾಡ್ತೀರಾ, ಅಸೆಟ್ ತೊಗೊತೀರಾ, ಅದಾದಮೇಲೆ ಲಯಬಿಲಿಟೀಸು, ಅದಾದಮೇಲೆ ಪರ್ಚೇಸ್ ಕನ್ಸಿಡರೇಷನ್ನು, ಅದಾದಮೇಲೆ ಪ್ರೀಮಿಯಮ್ ಅಮೌಂಟ್ ಏನಿದೆ ಅದನ್ನು ನಾವು ತೊಗೊಂಡು ಅಕೌಂಟನ್ನು ಬ್ಯಾಲೆನ್ಸ್ ಮಾಡ್ಕೊತೀವಿ. ಬ್ಯಾಲೆನ್ಸ್ ಮಾಡಿಕೊಂಡಾಗ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಬಂದಿದೆ, ಅದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆನಾ. ಇದಾದ ಮೇಲೆ XY ಲಿಮಿಟೆಡ್ ಅಕೌಂಟ್, ಅಂದರೆ XY ಲಿಮಿಟೆಡ್ ಟೋಟಲ್ ಅಕೌಂಟ್ ಏನಿದೆ ಅದನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ಅಂದರೆ, ಸೊ XY ಲಿಮಿಟೆಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಫಾರ್ಮ್ಯಾಟ್ ಡ್ರಾ ಮಾಡ್ತಾ ಇದ್ದೀವಿ. ಡೆಬಿಟ್ ಸೈಡಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಯಾವುದಿದು ಟು ರಿಯಲೈಸೇಷನ್ ಅಕೌಂಟ್ ಅಂತ ಅಂದರೆ, ಈ ರಿಯಲೈಸೇಷನ್ ಅಕೌಂಟಲ್ಲಿ ನಾವೇನು ಮಾಡಿದ್ದೀವಿ, ಕ್ರೆಡಿಟ್ ಸೈಡಲ್ಲಿ PC ತೊಗೊಂಡಿದ್ದೀವಿ, ದಟ್ ಈಸ್ XY ಲಿಮಿಟೆಡ್ ಅಕೌಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ಕ್ರೆಡಿಟ್ ಆದರೆ ಇಲ್ಲೇನಾಗುತ್ತೆ, ಡೆಬಿಟ್ ಆಗುತ್ತೆ. ಅಂದರೆ ಒಂದು ಅಕೌಂಟಲ್ಲಿ ಕ್ರೆಡಿಟ್ ಆದರೆ ಇನ್ನೊಂದು ಅಕೌಂಟಲ್ಲಿ ಡೆಬಿಟ್ ಆಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಅಕೌಂಟ್ ಸೈಡ್ ತೊಗೊಂಡಿದ್ದೀವಿ, ಇದರ ಕರಸ್ಪಾಂಡಿಂಗ್ ಎಂಟ್ರಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ 72,20,000 ಡೆಬಿಟ್ ಸೈಡಲ್ಲಿ ತೊಗೋತಾ ಇದ್ದೀವಿ. ಇದಾದ ಮೇಲೆ ಕ್ರೆಡಿಟ್ ಸೈಡಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವೇನು PC ಕ್ಯಾಲ್ಕುಲೇಟ್ ಮಾಡಿದ್ವಿ ಅದನ್ನು ಯಾವ ರೀತಿ ಡಿಸ್ಚಾರ್ಜ್ ಮಾಡಿದ್ದೀವಿ ಅದನ್ನು ನಾವಿಲ್ಲಿ ಮತ್ತೆ ಇನ್ನೊಂದು ಸಲ ಬರಿತಾ ಇದ್ದೀವಿ ಕ್ರೆಡಿಟ್ ಸೈಡಲ್ಲಿ. ಸೊ 72,20,000 ಡೆಬಿಟ್ ಸೈಡ್ ಆದರೆ ಇಲ್ಲಿ ಕೂಡ ಅಷ್ಟೇ ಬರುತ್ತೆ. ಸೊ ಯಾವ ಥರ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ, ಈಕ್ವಿಟಿ ಶೇರ್ಸ್ ಆಫ್ XY ಲಿಮಿಟೆಡ್ ಅಕೌಂಟ್ 48 lakh,
ಮತ್ತು 15% ಪ್ರಿಫರೆನ್ಸ್ ಶೇರ್ಸ್ ಇನ್ XY ಲಿಮಿಟೆಡ್ 24 ಲ್ಯಾಕ್. ಸೊ 48 ಲ್ಯಾಕ್ 24 ಲ್ಯಾಕ್ ನೋಡ್ಬೋದು ಇಲ್ಲಿ 48 ಲ್ಯಾಕ್ 24 ಲ್ಯಾಕ್ 20,000 24 ಲ್ಯಾಕ್ 20,000 48 ಪ್ಲಸ್ 24 20 72 ಲ್ಯಾಕ್ 20,000. ಸೊ ಇದು ಇನ್ನೊಂದು ಅಕೌಂಟ್ ರಿಯಲೈಸೇಷನ್ ಆದಮೇಲೆ XY ಲಿಮಿಟೆಡ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ ಫಾರ್ ದ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಇದಾದ ಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸನ್ನು ನಾವು ಪ್ರಿಪೇರ್ ಮಾಡ್ತೀವಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಯಾವುದಿದು ಅಂತ ಅಂದರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವಾ. ಸೊ ಇಲ್ಲಿ PC ಡಿಸ್ಚಾರ್ಜ್ ಮಾಡಬೇಕಾದ್ರೆ ಮಾಡಿದ್ದೀವಲ್ವಾ, ಇದರ ಕರಸ್ಪಾಂಡಿಂಗ್ ಎಂಟ್ರೀಸ್ನ ಪಾಸ್ ಮಾಡೋದಕ್ಕೆ, ಅಂದರೆ ಇಲ್ಲಿ ಕ್ರೆಡಿಟ್ ಆಗಿರುವಂತಹ ಐಟಮ್ಸ್ ಏನಿದೆ ಅದನ್ನು ಡೆಬಿಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎರಡು ಅಕೌಂಟು ಎಷ್ಟಿದೆ ಇಲ್ಲಿ ಈಕ್ವಿಟಿ ಶೇರ್ಸ್ ಒಂದಿದೆ, ಪ್ರಿಫರೆನ್ಸ್ ಶೇರ್ಸ್ ಒಂದಿದೆ. ಸೊ ಇಲ್ಲೂ ಕೂಡ ಅಷ್ಟೇ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸು, ಸೊ 2 ಈಕ್ವಿಟಿ ಶೇರ್ಸ್ ಇನ್ XY ಲಿಮಿಟೆಡ್ 48 ಲ್ಯಾಕ್ ಯಾವುದಿದು ಇಲ್ಲಿ ನಾವು ಕ್ರೆಡಿಟ್ ಮಾಡಿರೋದು ಈಕ್ವಿಟಿ ಶೇರ್ಸ್ ಆಫ್ XY ಲಿಮಿಟೆಡ್ ಅಕೌಂಟ್ 48 ಲ್ಯಾಕ್ ಸೇಮ್ ಅಮೌಂಟನ್ನು ಇಲ್ಲಿ ಡೆಬಿಟ್ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ರಿಯಲೈಸೇಷನ್ ಅಕೌಂಟ್ ಯಾವುದಿದು, ಸೊ ಇಲ್ಲಿ ನಮಗೆ ರಿಯಲೈಸೇಷನ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬಂದಿತ್ತು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಬರೆದಿದ್ವಿ 2 ಲ್ಯಾಕ್. ಅದೇ 2 ಲ್ಯಾಕ್ನ ನಾವಿಲ್ಲಿ ತಗೋತಾ ಇದ್ದೀವಿ. ಇದಾದ ಮೇಲೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಯಾವುದಿದು ಅಂತ ಅಂದರೆ, ಸೊ ಕ್ವಶನಲ್ಲಿ ಇದೆ ಅಲ್ವಾ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ದಟ್ ಈಸ್ 10 rupees ಈಚ್ 50 ಲ್ಯಾಕ್. ಸೊ 50 ಲ್ಯಾಕೇ ಇಲ್ಲಿ ಇರೋದು. ಸೊ ಅದೇ 50 ಲ್ಯಾಕ್ನೇ ನಾವಿಲ್ಲಿ ಕನ್ಸಿಡರ್ ಮಾಡಿರೋದು. ಅಕೌಂಟ್ ಏನಾಗುತ್ತೆ ಟ್ಯಾಲಿ ಆಗುತ್ತೆ. ಸೊ ಫಸ್ಟ್ ಅಮೌಂಟು ಇಲ್ಲಿರುವಂತಹ XY ಲಿಮಿಟೆಡಲ್ಲಿರುವಂತಹ PC ಕ್ಯಾಲ್ಕುಲೇಷನ್ ಇರುವಂಥ 48 ಲ್ಯಾಕ್. ಅದಾದ ಮೇಲೆ ರಿಯಲೈಸೇಷನಲ್ಲಿರುವಂತಹ 2 ಲ್ಯಾಕ್ ರುಪೀಸು. ಸೊ ಎರಡನ್ನೂ ತೊಗೊಂಡ್ರೆ ಏನಾಯ್ತು ಇಲ್ಲಿ 50 ಲ್ಯಾಕು. ಅದರ ಜೊತೆಗೆ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು 50 ಲ್ಯಾಕು. ಸೊ 50 ಲ್ಯಾಕ್ ಇಲ್ಲಿ ತೊಗೊಂಡಿದ್ದೀವಿ, ಅಕೌಂಟು ಟ್ಯಾಲಿ ಆಯಿತು. ಇದಾದ ಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟು. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಕೂಡ ಸೇಮ್ ಟು ಸೇಮ್ ಅದೇ ಕನ್ಸಿಡರೇಷನ್ನೇ. ಸೊ ಇಲ್ಲೇನು ಮಾಡಿದ್ವಿ 15% ಪ್ರಿಫರೆನ್ಸ್ ಶೇರ್ ಇನ್ XY ಲಿಮಿಟೆಡ್ 24 ಲ್ಯಾಕ್ 20,000 ತೊಗೊಂಡಿದ್ವಿ. ಸೊ 24 ಲ್ಯಾಕ್ 20,000 ಇಲ್ಲಿ ಕ್ರೆಡಿಟ್ ಆದರೆ ಇಲ್ಲೇನಾಗುತ್ತೆ ಡೆಬಿಟ್ ಆಗುತ್ತೆ. ಸೊ 15% ಪ್ರಿಫರೆನ್ಸ್ ಶೇರ್ಸ್ ಆಫ್ ಇನ್ XY ಲಿಮಿಟೆಡ್ 24 ಲ್ಯಾಕ್ 20,000. ಇದಾದ ಮೇಲೆ ಕ್ವಶನಲ್ಲಿ ಎಷ್ಟಿದೆ ಪ್ರಿಫರೆನ್ಸ್ ಶೇರ್ಸು 14% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 22 ಲ್ಯಾಕ್. ಸೊ 14% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 22 ಲ್ಯಾಕ್. ಇದಾದ ಮೇಲೆ ರಿಯಲೈಸೇಷನ್ ಅಕೌಂಟಲ್ಲಿ ಬ್ಯಾಲೆನ್ಸಿಂಗ್ ಇದೆ 14% ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ 2,20,000. ಸೊ ಸೇಮ್ 2,20,000 ನಾನಿಲ್ಲಿ ತೊಗೊಂಡಿರೋದು. ಸೊ ಇದು ಕೂಡ ಏನಾಗುತ್ತೆ ಅಕೌಂಟು ಟ್ಯಾಲಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಫಸ್ಟು 15% ಪ್ರಿಫರೆನ್ಸ್ ಶೇರ್ಸ್ XY ಲಿಮಿಟೆಡ್ದು ಡಿಸ್ಚಾರ್ಜ್ ಮಾಡಿರೋದು. ಅದಾದಮೇಲೆ ಕ್ರೆಡಿಟ್ ಸೈಡಲ್ಲಿ 14% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು. ಅದಾದಮೇಲೆ ರಿಯಲೈಸೇಷನಲ್ಲಿ ಬಂದಿರುವಂತಹ 2,20,000 ಪ್ರೀಮಿಯಮ್ ಅಮೌಂಟು. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ಅಕೌಂಟ್ ಏನಾಗುತ್ತೆ ಟ್ಯಾಲಿ ಆಗುತ್ತೆ. ಸೊ ಇಷ್ಟು ಮಾಡಿದ್ರೆ ಅಂದರೆ ರಿಯಲೈಸೇಷನ್ ಅಕೌಂಟ್, XY ಲಿಮಿಟೆಡ್ ಅಕೌಂಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಇದು 4 ಅಕೌಂಟನ್ನು ಮಾಡಿದ್ರೆ ಒಂದು ಕಂಪನಿಯ ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ಲೋಸ್ ಮಾಡ್ದಂಗೆ ಆಗುತ್ತೆ. ಇದಾದ ಮೇಲೆ ಇನ್ನೂ ಒಂದು ಅಕೌಂಟ್ ಇದೆ, ದಟ್ ಈಸ್ ಇನ್ನೂ ಒಂದು ಕಂಪ್ನಿ ಇದೆ, ಅದು Y ಲಿಮಿಟೆಡ್. ಸೊ Y ಲಿಮಿಟೆಡ್ದು ಬುಕ್ಸನ್ನು ನಾವೇನು ಮಾಡಬೇಕು ಕ್ಲೋಸ್ ಮಾಡಬೇಕು. ಸೊ ಮೆಥಡು ಇವಾಗ ನಾವೇನು ಮಾಡಿದ್ವಿ ಸೇಮ್ ಟು ಸೇಮ್. ಸೊ ಡೆಬಿಟ್ ಸೈಡೆಲ್ಲ ಅಸೆಟ್ ತೊಗೋತೀರಾ, ಕ್ರೆಡಿಟ್ ಸೈಡೆಲ್ಲ ಲಯಬಿಲಿಟೀಸ್ನ ತೊಗೋತೀರಾ, ಜೊತೆಗೆ PC ಕ್ಯಾಲ್ಕುಲೇಷನ್ ಅಲ್ಲಿ ಬಂದಿರುವಂತಹ PC ಅಮೌಂಟ್ ಏನಿದೆ ಅದನ್ನು ತೊಗೋತೀವಿ. ಸೊ ಇದನ್ನೇನು ಮತ್ತೆ ಸಪ್ರೇಟಾಗಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸೊ ಬೇಕಂದರೆ ನೀವು ನೋಡ್ಕೋಬೋದು ಇಲ್ಲಿ. ಸೊ 15,50,000, 17 ಲ್ಯಾಕ್, 3,50,000, 5 ಲ್ಯಾಕ್ ನೋಡ್ಕೋಬೋದು. ಸೇಮ್ ಅಮೌಂಟೇ ಇಲ್ಲಿ ತೊಗೊಂಡಿರೋದು. ಓಕೆನಾ? ಸೊ ಸೇಮ್ ಅಮೌಂಟ್ 5,20,000ವರೆಗೂ ಕಂಪ್ಲೀಟಾಗಿ
ಫುಲ್ ಅಮೌಂಟನ್ನು ತೊಗೊಂಡಿದ್ದೀವಿ. ಇದಾದ ಮೇಲೆ 14% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಇದು ಯಾವುದಿದು ಪ್ರೀಮಿಯಮ್ಮಲ್ಲಿ ಇಶ್ಯೂ ಮಾಡಿರುವಂತಹ ಅಮೌಂಟು ಎಷ್ಟಿದೆ ಇಲ್ಲಿ, 1,70,000. ಸೊ 1,70,000 ಇದೇ ಅಮೌಂಟನ್ನು ನಾವಿಲ್ಲಿ ಬರ್ಕೊಂಡಿರೋದು. ಆಯಿತಾ. ಇದಾದ ಮೇಲೆ ಲಯಬಿಲಿಟೀಸ್ ತೊಗೊಳ್ತೀವಿ. ಸೊ ಲಯಬಿಲಿಟೀಸ್ನ ನೋಡ್ಬೋದು. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದನ್ನು ಬಿಟ್ಬಿಡ್ತೀವಿ. ಇನ್ನು ಉಳಿದಿರುವಂತಹ ಎಲ್ಲ ಅಮೌಂಟನ್ನು 2,50,000 ಹಿಡಿದು 1,50,000, 2,50,000 ಹಿಡಿದು 1,50,000 ಕಂಪ್ಲೀಟಾಗಿ ತೊಗೋತೀವಿ. ಇದಾದಮೇಲೆ ಏನು ಮಾಡಬೇಕು, ಪಿ ಸಿ ತೊಗೋಬೇಕು. ಸೊ ಪಿ ಸಿ 53,70,000. ಸೊ ನೋಡ್ಬೋದು ಇಲ್ಲಿ 53,70,000 ಇದೆ. ಸೊ ಅದನ್ನು ಅಮೌಂಟನ್ನು ತೊಗೋತಾ ಇದ್ದೀವಿ. ಟೋಟಲ್ ಮಾಡಿದ್ರೆ ಈ ಕಂಪ್ನಿಯಲ್ಲಿ ಏನಾಗುತ್ತೆ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ, 72,70,000 ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೊ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, 72,70,000 ಮೈನಸ್ 15,50,000 ಮೈನಸ್ 17 lakh minus 3,50,000 minus 5 lakh minus 9,50,000 minus 10,30,000 minus 5,20,000 minus 1,70,000. ಸೊ ಬ್ಯಾಲೆನ್ಸಿಂಗ್ ಅಮೌಂಟ್ ಎಷ್ಟು ಬಂತು, 5 lakh rupees ಬರುತ್ತೆ. ಸೊ 5 lakh rupeesನ ನಾವೇನಂತ ಹೇಳ್ತೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಅಂದ್ಬಿಟ್ಟು ಬ್ಯಾಲೆನ್ಸಿಂಗ್ ಫಿಗರ್ನ ತೊಗೊಂಡು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಲಾಸ್ಟಲ್ಲಿ ಏನಾಗಿತ್ತು, ಕ್ರೆಡಿಟ್ ಸೈಡ್ ಟೋಟಲ್ ಬಂದಾಗ ಬ್ಯಾಲೆನ್ಸ್ ಬಂದಾಗ ಅಲ್ಲೂ ಕೂಡ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತಲೇ ಟ್ರಾನ್ಸ್ಫರ್ ಮಾಡಿದ್ವಿ. ಡೆಬಿಟ್ ಸೈಡ್ ಇಲ್ಲಿ ಬರ್ತಿದೆ, ಇದನ್ನು ಕೂಡ ಏನು ಮಾಡ್ತಾ ಇದ್ದೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇದಾದಮೇಲೆ ಏನು ಮಾಡಿದ್ವಿ, XY ಲಿಮಿಟೆಡ್ನ ಅಕೌಂಟ್ನ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ XY ಲಿಮಿಟೆಡ್ ಅಕೌಂಟನ್ನು ಮಾಡಬೇಕು. XY ಲಿಮಿಟೆಡ್ ಅಕೌಂಟ್. ಸೊ ಫಸ್ಟ್ ಏನು ಮಾಡ್ತೀವಿ, ಡೆಬಿಟ್ ಸೈಡು ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಯಾವುದಿದು, ಪಿ ಸಿ ಕನ್ಸಿಡರ್ ಮಾಡಿರುವಂತಹ ಅಮೌಂಟ್ 53,70,000. ಅದಾದಮೇಲೆ ಡಿಸ್ಚಾರ್ಜ್ ಏನು ಮಾಡಿದ್ದೀವಿ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಏನು 3,35,00,000, 18,70,000, 35 lakh ಈಕ್ವಿಟಿ ಶೇರ್ಸ್, 15% ಪ್ರಿಫರೆನ್ಸ್ ಶೇರ್ಸ್, 18,70,000 ಸೇಮ್ ಅದನ್ನೇ ಇಲ್ಲಿ ತಗೋತಾ ಇದ್ದೀವಿ. ಸೊ ಅಕೌಂಟ್ ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಓಕೆನಾ. ಇದಾದ ಮೇಲೆ ಇಲ್ಲಿರುವಂತಹ ಎರಡು ಅಕೌಂಟ್ ಯಾವುದು, ಈಕ್ವಿಟಿ ಶೇರ್ಸು ಮತ್ತು ಪ್ರಿಫರೆನ್ಸ್ ಶೇರ್ಸು. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು ಮತ್ತು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟು. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಮಾಡ್ತೀವಿ, 2 ಈಕ್ವಿಟಿ ಶೇರ್ಸ್ ಇನ್ XY ಲಿಮಿಟೆಡ್. ಯಾವುದಿದು XY ಲಿಮಿಟೆಡ್ ಅಮೌಂಟು, ಇಲ್ಲಿರುವಂತಹ 35 lakh, 35 lakhನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಅದಾದಮೇಲೆ ಈಕ್ವಿಟಿ ಶೇರ್ಸ್ ಇನ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಏನಾಗುತ್ತೆ, ಕ್ವಶನಲ್ಲಿ ಕೊಟ್ಟಿದ್ದಾರಲ್ವ ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 30 lakh, ಅದೇ 30 lakh ಇಲ್ಲಿ ತಗೋತಾ ಇದ್ದೀವಿ. ಅದಾದಮೇಲೆ ರಿಯಲೈಸೇಷನಲ್ ಅಕೌಂಟಲ್ಲಿ ಬಂದಿರುವಂತಹ ಬ್ಯಾಲೆನ್ಸ್ ಎಷ್ಟಿದೆ, 5 lakh. ಸೊ 5 lakhನ ಇಲ್ಲಿ ತಗೋತಾ ಇದ್ದೀವಿ. 35 lakh XY ಲಿಮಿಟೆಡ್ ಅಕೌಂಟ್ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ ಮಾಡಿರೋದು 35 lakh. ಅದಾದಮೇಲೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು. ಅದಾದಮೇಲೆ ರಿಯಲೈಸೇಷನ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು 5 lakh. ಸೊ 35 lakh ಟ್ಯಾಲಿ ಆಗುತ್ತೆ. ಇದಾದಮೇಲೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟು. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಸೇಮ್. ಸೊ XY ಲಿಮಿಟೆಡಲ್ಲಿರುವಂತಹ 18,70,000 ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕೊಟ್ಟಿದ್ದಾರೆ, 14% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 17 lakh ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ತಗೋತಾ ಇದ್ದೀವಿ 17 lakh. ರಿಯಲೈಸೇಷನ್ ಅಕೌಂಟಲ್ಲಿ ಎಷ್ಟಿದೆ, 1,70,000 ಇದೆ. ಅದೇ ಇಲ್ಲಿ ರಿಯಲೈಸೇಷನ್ ಅಕೌಂಟ್ 1,70,000. ಟೋಟಲ್ ಮಾಡಿದ್ರೆ 18,70,000 rupeesಗೆ ಟ್ಯಾಲಿ ಆಗುತ್ತೆ. ಓಕೆನಾ. ಸೊ ಇದಿಷ್ಟು ಮಾಡಿದ್ರೆ ಅಂದರೆ ಈಗ XY ಲಿಮಿಟೆಡಲ್ಲಿ ಲಿಮಿಟೆಡಲ್ಲಿ 4 ಅಕೌಂಟು, Y ಲಿಮಿಟೆಡಲ್ಲಿ 4 ಅಕೌಂಟು ಮಾಡಿದ್ರೆ ನಿಮಗೆ ಬುಕ್ಸ್ ಆಫ್ ಅಕೌಂಟ್ಸನ್ನು ಎರಡು ಕಂಪ್ನಿದು ಕ್ಲೋಸ್ ಮಾಡ್ದಂಗೆ ಆಗುತ್ತೆ. ಓಕೆನಾ. ಇದಾದಮೇಲೆ ಏನು ಹೇಳಿದ್ದಾರೆ, ಶೋ ದ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XY ಲಿಮಿಟೆಡ್. ಇದು X ಲಿಮಿಟೆಡ್ ಸಪ್ರೇಟು, Y ಲಿಮಿಟೆಡ್ ಸಪ್ರೇಟು.
ಇಲ್ಲಿ ಹೇಳಿರೋದು ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XY ಲಿಮಿಟೆಡ್, ಅಂದರೆ ಹೊಸ ಕಂಪ್ನಿಯಲ್ಲಿ ಓಪನಿಂಗ್ ಎಂಟ್ರೀಸ್ನ ತೋರಿಸಿ ಅಂತ ಅಂದ್ಬಿಟ್ಟು. ಸೊ ಓಪನಿಂಗ್ ಎಂಟ್ರೀಸ್ ಯಾವ ರೀತಿ ಪಾಸ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು. ಸೊ ಇನ್ ದ ಬುಕ್ಸ್ ಆಫ್ XY ಲಿಮಿಟೆಡ್, ಸೊ ಇಲ್ಲಿ ನಿಮಗೆ ಆನ್ ಆ್ಯನ್ ಆವ್ರೇಜ್ ಬರೋದು 3ರಿಂದ 4 ಎಂಟ್ರಿ ಅಷ್ಟೇ. ಸೊ ಒಂದೇನಾಗುತ್ತೆ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ, ಇನ್ನೊಂದೇನಾಗುತ್ತೆ ಡಿಸ್ಚಾರ್ಜು, ಮತ್ತು ಇನ್ನೊಂದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕನ್ ಓವರ್, ಅದಾದಮೇಲೆ ಡಿಬೆಂಚರ್ಸ್ ಟೇಕನ್ ಓವರ್. ಡಿಬೆಂಚರ್ಸ್ ಇದ್ದರೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆನಾ? ಸೊ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಎಂಟ್ರಿ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಎಂಟ್ರಿ. ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಲಿಕ್ವಿಡೇಟರ್ ಆಫ್ X ಲಿಮಿಟೆಡ್ ಆ್ಯಂಡ್ ಲಿಕ್ವಿಡೇಟರ್ ಆಫ್ Y ಲಿಮಿಟೆಡ್. ಸೊ 1,25,90,000. ಏನಿದು ಅಂತ ಅಂದರೆ ನಾವಾಗಲೇ PC ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. ಸೊ 72,20,000, 53,70,000. ಸೊ ಎರಡನ್ನು ಟೋಟಲ್ ಮಾಡಿದ್ರೆ 1,25,90,000 rupees ಬರುತ್ತೆ. ಸೊ ಇದು ಪರ್ಚೇಸ್ ಕನ್ಸಿಡರೇಷನ್ ಡ್ಯೂ ಎಂಟ್ರಿ ಒಂದು ಪಾಸ್ ಮಾಡಿದ್ಮೇಲೆ ಡಿಸ್ಚಾರ್ಜ್ ಎಂಟ್ರಿನೂ ಕೂಡ ಪಾಸ್ ಮಾಡಬೇಕು. ಸಪ್ರೇಟಾಗಿ ಪ್ರತಿ ಕಂಪ್ನಿಗೂ ಕೂಡ ಎಂಟ್ರಿನ ಪಾಸ್ ಮಾಡ್ತೀವಿ. ಸೊ ಇಲ್ಲಿ ಲಿಕ್ವಿಡೇಟರ್ ಆಫ್ X ಲಿಮಿಟೆಡು ಕ್ರೆಡಿಟ್ ಆಗಿದೆ ಅಂದರೆ ನೆಕ್ಸ್ಟ್ ಎಂಟ್ರಿಯಲ್ಲಿ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಸೊ ಲಿಕ್ವಿಡೇಟರ್ ಆಫ್ X ಲಿಮಿಟೆಡ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ 72,20,000 ಅದನ್ನು ಹೆಂಗೆ ಡಿಸ್ಚಾರ್ಜ್ ಮಾಡಿದ್ದೀವಿ 48,00,000 ಆ್ಯಂಡ್ 24,20,000. ಸೊ 72,20,000, 48,00,000 ಆ್ಯಂಡ್ 24,20,000. ಓಕೆನಾ? ಸೊ ಸೇಮ್ ಎಂಟ್ರಿ ಫಾರ್ Y ಲಿಮಿಟೆಡ್. ಸೊ ಈಗ X ಲಿಮಿಟೆಡ್ದಾಯಿತು, ಅದೇ ಥರ Y ಲಿಮಿಟೆಡ್. ಸೊ ನರೇಷನ್ ಏನಂತ ಬರಿತೀವಿ ಬೀಯಿಂಗ್ PC ಡಿಸ್ಚಾರ್ಜ್ಡ್. ಸೊ ನೆಕ್ಸ್ಟ್ ಥರ್ಡ್ ಜರ್ನಲ್ ಎಂಟ್ರಿ ಲಿಕ್ವಿಡೇಟರ್ ಆಫ್ Y ಲಿಮಿಟೆಡ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟು 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ 53,70,000 ಯಾವುದಿದು ಇಲ್ಲಿ ಕ್ರೆಡಿಟ್ ಆಗಿದೆ, ಇಲ್ಲಿ ಡೆಬಿಟ್ ಆಗ್ತಾ ಇದೆ. ಸೊ ಇದನ್ನು ಹೆಂಗೆ ಡಿಸ್ಚಾರ್ಜ್ ಮಾಡಿದ್ದೀವಿ 35,00,000 ಮತ್ತು 18,70,000. 35,00,000 ಆ್ಯಂಡ್ 18,70,000. ಸೊ ಈ ಥರ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ನರೇಷನ್ ಬರಿತೀವಿ ಬೀಯಿಂಗ್ PC ಡಿಸ್ಚಾರ್ಜ್ಡ್. ಸೊ ಎರಡೂ ಕೂಡ ಏನಾಗುತ್ತೆ ಡಿಸ್ಚಾರ್ಜ್ ಎಂಟ್ರಿ ಆಗುತ್ತೆ. ಸೊ ನರೇಷನ್ನು PC ಡಿಸ್ಚಾರ್ಜ್ಡ್ ಅಂತ ಬರಿತೀವಿ. ಇದಾದಮೇಲೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇನ್ಕಾರ್ಪೊರೇಷನ್ ಅಥವಾ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕನ್ ಓವರ್ ಇದೆಯಲ್ವಾ, ಅದನ್ನು ನಾವು ಬರಿತೀವಿ. ಆ ಎಂಟ್ರಿ ಪಾಸ್ ಮಾಡೋದು ಹೇಗೆ ಅಂತ ಅಂದರೆ ಸೊ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ಅಸೆಟ್ಸು ಮತ್ತು ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ಲಯಬಿಲಿಟೀಸು ಎರಡನ್ನೂ ಕೂಡ ಟೋಟಲ್ ಮಾಡಿ, ಅಂದರೆ ಎರಡೂ ಕಂಪ್ನಿದನ್ನು ಅಮೌಂಟ್ ಏನು ಮಾಡ್ತೀವಿ ಟೋಟಲ್ ಮಾಡಿ ತಗೋತೀವಿ. ಸೊ ಒಂದು ಕಂಪ್ನಿ ಅಂತ ತೊಗೊಳೋದಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ನಾವು ಮಾಡ್ತಿರೋದು ಯಾವುದು XY ಲಿಮಿಟೆಡ್ದಾಗಿರೋದ್ರಿಂದ ಎರಡೂ ಕಂಪ್ನಿದು ಸೇರಿಸಿ ಕಂಪ್ಲೀಟಾಗಿ ತೊಗೋತೀವಿ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಕೌಂಟ್ 40,50,000 ಹೆಂಗೆ ಬಂತು ಅಂದರೆ 25,00,000 ಪ್ಲಸ್ 15,50,000 ನೋಡ್ಬೋದು. 25,00,000 ಪ್ಲಸ್ 15,50,000. 15,50,000. ಸೊ 40,50,000 ಈ ಥರ. ಸೊ ಪ್ರತಿಯೊಂದು ಐಟಮ್ನು ಅಷ್ಟೇನೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಎರಡನ್ನು ಟೋಟಲ್ ಮಾಡಿ 49,50,000. ಸೊ ಈ ಥರ ಅಸೆಟ್ ಸೈಡ್ ಇರೋವನ್ನೆಲ್ಲನೂ ಕೂಡ ಡೆಬಿಟ್ ಮಾಡ್ಕೊತೀವಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಅಕೌಂಟ್ ಡೆಟಾರ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್ ಡೆಟಾರ್, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಇನ್ವೆಸ್ಟ್ಮೆಂಟ್ ಅಕೌಂಟ್, ಸ್ಟಾಕ್ ಡೆಟಾರ್ಸ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ಸೊ ಇದಿಷ್ಟನ್ನು ಕೂಡ ಎರಡನ್ನೂ ಕೂಡ ಟೋಟಲ್ ಮಾಡಿ ತಗೋತೀವಿ. ಡೆಟಾರ್ ಟು ಯಾವ್ದು ತೊಗೊತೀವಿ ಕ್ರೆಡಿಟರ್ನ ಯಾವ್ದು ಮಾಡ್ತೀವಿ ಅಂದರೆ ಇಲ್ಲಿರುವಂತಹ ಈಕ್ವಿಟಿ ಶೇರ್ಸು ಮತ್ತು ಪ್ರಿಫರೆನ್ಸ್ ಶೇರ್ಸನ್ನು ಬಿಟ್ಟು ಸೊ ಇನ್ನು ಮಿಕ್ಕಿರೋ ಐಟಮ್ಸ್ ಯಾವುದೆಲ್ಲ ಇದೆ ಅದನ್ನು. ಸೊ ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ 3,00,000 ಪ್ಲಸ್ 2,00,000 5,00,000. ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್ 1,00,000. ಸೊ ಯಾಕೆ 1,00,000 ಅಂದರೆ X ಲಿಮಿಟೆಡಲ್ಲಿ ಏನೂ ಇಲ್ಲ, ಅದಕ್ಕೋಸ್ಕರ 1,00,000. P&L ಅಕೌಂಟ್ 7,50,000 ಪ್ಲಸ್ 5, ಸೊ 12,50,000. ಸೊ ಇದೇ ಥರ ಅದರ್ ಕರೆಂಟ್ ಲಯಬಿಲಿಟೀಸು 2,00,000 ಪ್ಲಸ್ 1,50,000 ನೋಡಿ ಇಲ್ಲಿ ಅದರ್ ಕರೆಂಟ್ ಲಯಬಿಲಿಟೀಸ್ 3,50,000. ಇದಾದ ಮೇಲೆ ಇಲ್ಲಿದೆಯಲ್ವಾ ಬಿಸ್ನೆಸ್ ಪರ್ಚೇಸ್ ಅಕೌಂಟ್
ಅಂದರೆ ಈ ಯಾವುದು ಪಿ ಸಿ ಕ್ಯಾಲ್ಕುಲೇಷನ್, ಎರಡು ಕಂಪ್ನಿಯ ಟೋಟಲ್ ಪಿ ಸಿ ಎಷ್ಟಾಗುತ್ತೆ 1,25,90,000. ಸೊ ಅದನ್ನು ಇಲ್ಲಿ ಇನ್ನೊಂದು ಸಲ ತೊಗೊತಾ ಇದ್ದೀವಿ. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಇಲ್ಲಿ ಡೆಬಿಟ್ ಆದರೆ ಏನಾಗುತ್ತೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ. ಟು ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 1,25,90,000. ಅದಾದ ಮೇಲೆ ಇಲ್ಲಿ ಏನಾಗುತ್ತೆ, ಎರಡೂ ಕೂಡ ಟ್ಯಾಲಿ ಆಗಲ್ಲ. ಬೇಕಂದರೆ ಒಂದು ಸರಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ 40,50,000, 49,50,000, 9,25,000, 12,00,000, 22,00,000, 19,30,000, 12,45,000. ಸೊ ಇಷ್ಟಾಗುತ್ತೆ ಟೋಟಲ್ಲು. ಮೈನಸ್ 5,00,000, ಮೈನಸ್ 1,00,000, 12,50,000, 8,50,000, 8,00,000, 3,50,000, 1,25,90,000. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಾಯಿತು, 60,000 ಬ್ಯಾಲೆನ್ಸಿಂಗ್ ಫಿಗರ್ ಬಂತು. ನೋಡ್ಬೋದು ಇಲ್ಲಿ 60,000 ಬ್ಯಾಲೆನ್ಸಿಂಗ್ ಅಮೌಂಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಅದನ್ನು ನಾವೇನಂತ ಹೇಳ್ತೀವಿ, ಜನರಲ್ ರಿಸರ್ವ್ ಅಕೌಂಟ್. ಬ್ಯಾಲೆನ್ಸಿಂಗ್ ಫಿಗರ್ ಏನಿರುತ್ತೆ, ಡೆಬಿಟ್ ಸೈಡ್ ಇರೋ ಅಮೌಂಟನ್ನೆಲ್ಲ ಕ್ರೆಡಿಟ್ ಸೈಡ್ ಇರೋ ಅಮೌಂಟಲ್ಲಿ ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಅಮೌಂಟನ್ನು ನಾವೇನು ಹೇಳ್ತೀವಿ, 60,000 ಬಂದಿರೋದನ್ನು ಜನರಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಓಕೆನಾ. ಇದಾದ ಮೇಲೆ ನರೇಷನ್ನು ಬೀಯಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇನ್ಕಾರ್ಪೊರೇಟೆಡ್ ರೆಕಾರ್ಡೆಡ್. ಸೊ ಇದಾದ ಮೇಲೆ ಲಾಸ್ಟ್ ಜರ್ನಲ್ ಎಂಟ್ರಿ ಯಾವುದು, ಡಿಬೆಂಚರ್ಸ್ನ ಟ್ರಾನ್ಸ್ಫರ್ ಮಾಡುವಂಥ ಎಂಟ್ರಿ. ಸೊ 13% ಡಿಬೆಂಚರ್ಸ್ ಅಕೌಂಟೆಡ್ ಆರ್ ಟು 13% ಡಿಬೆಂಚರ್ಸ್. ಅಂದರೆ ಇದನ್ನು ಬೇಕಂದರೆ ನೀವು ಹೆಂಗೆ ತೊಗೋಬೋದು ಅಂದರೆ, ಸೊ ಓಲ್ಡ್ ಡಿಬೆಂಚರ್ಸ್ ಟು ನ್ಯೂ ಡಿಬೆಂಚರ್ಸ್. ಅಕಸ್ಮಾತ್ ಬೇರೆ ಪ್ರಾಬ್ಲಮಲ್ಲಿ ಏನಾದರೂ ಅವರು ಪರ್ಸಂಟೇಜ್ ಏನಾದರೂ ಚೇಂಜ್ ಕೊಟ್ಟರು ಅಂದರೆ ಸೊ ನಿಮಗೆ ಯೂಸ್ ಆಗುತ್ತೆ. ಸೊ ಇದು ಓಲ್ಡ್ ಪರ್ಸಂಟೇಜ್ ಏನಿರುತ್ತೆ ಅದು, ಇದು ಹೊಸ ಪರ್ಸಂಟೇಜು. ಸೊ ಇಲ್ಲಿ ಎಷ್ಟಿದೆ ಡಿಬೆಂಚರ್ಸು, 13% ಡಿಬೆಂಚರ್ಸ್ 5,00,000 ಪ್ಲಸ್ 3,50,000, 8,50,000. ಸೊ ಇದು ಬೀಯಿಂಗ್ ದ ಕನ್ವರ್ಷನ್ ಆಫ್ ಡಿಬೆಂಚರ್ಸ್ ಆಫ್ ಎಕ್ಸ್ ಲಿಮಿಟೆಡ್ ಆ್ಯಂಡ್ ವೈ ಲಿಮಿಟೆಡ್ ಇಂಟು ಡಿಬೆಂಚರ್ಸ್ ಆಫ್ ಎಕ್ಸ್ ವೈ ಲಿಮಿಟೆಡ್ ಆಗುತ್ತೆ. ಓಕೆನಾ. ಸೊ ಇದು ಡಿಬೆಂಚರ್ಸ್ ಟ್ರಾನ್ಸ್ಫರ್ ಎಂಟ್ರಿ. ಇದಾದಮೇಲೆ ಏನು ಹೇಳಿದ್ದಾರೆ, ಪ್ರಿಪೇರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ವೈ ಲಿಮಿಟೆಡ್. ಬ್ಯಾಲೆನ್ಸ್ ಶೀಟ್ ಆಫ್ ಎಕ್ಸ್ ವೈ ಲಿಮಿಟೆಡ್ ಅಂತ ಅಂದರೆ ಹೊಸ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೊಸ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಮಾಡೋದು ತುಂಬ ಅಂದರೆ ತುಂಬಾ ಈಸಿ, ಏನಂತ ಪ್ರಾಬ್ಲಮ್ಯಾಟಿಕ್ ಅಲ್ಲ. ಯಾಕಂದರೆ ನಾವಿಲ್ಲಿ ಆಲ್ರೆಡಿ ಜರ್ನಲ್ ಎಂಟ್ರಿ ಮಾಡಿರೋದ್ರಿಂದ, ಸೊ ಜರ್ನಲ್ ಎಂಟ್ರಿಯಲ್ಲಿ ಇಲ್ಲಿ ಏನಿದೆ ಅಮೌಂಟು ಇದನ್ನೇ ನಾವು ತೊಗೊಂಡೋಗ್ತಾ ಹೋಗ್ತೀವಿ, ಅದೇ ಅಲ್ಲಿ ಕಂಟಿನ್ಯೂಷನ್ ಆಗುತ್ತೆ. ಸೊ ಬೇಕಂದರೆ ನೀವು ನೋಡ್ಕೋಬೋದು. ಸೊ ಇಲ್ಲಿ ಫಸ್ಟ್ ಏನು ಬರುತ್ತೆ, ಈಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಬರುತ್ತೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಬರುತ್ತೆ, 83 lakh rupees. ಸೊ ಯಾವುದಿದು 83 lakh ಅಂತ ಅಂದರೆ ನಾವು ಪಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ತೊಗೊಂಡಿದ್ದೀವಲ್ವ, ಈಕ್ವಿಟಿ ಶೇರ್ಸು 48 lakh ಪ್ಲಸ್ 35 lakh ಎರಡನ್ನೂ ಟೋಟಲ್ ಮಾಡಿದ್ರೆ 83 lakh rupees ಬರುತ್ತೆ ಆ ಅಮೌಂಟು. ಅದಾದಮೇಲೆ 15% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 42,90,000 ಯಾವುದಿದು ಅಂದರೆ ಪಿ ಸಿ ಎಲ್ ಇದೆಯಲ್ವ, 24,20,000 ಮತ್ತು 18,70,000 ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 42,90,000 ಬರುತ್ತೆ. ಇದಾದಮೇಲೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ ಜನರಲ್ ರಿಸರ್ವು ನಮಗೆ ಇಲ್ಲೇನು ಬ್ಯಾಲೆನ್ಸಿಂಗ್ ಅಮೌಂಟ್ ಬಂದಿದೆ 60,000, ಅದನ್ನೇ ಇಲ್ಲಿ ತೊಗೋತೀವಿ. ಜನರಲ್ ರಿಸರ್ವ್ 60,000. ಅದಾದಮೇಲೆ ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ 5 lakh, ಎಕ್ಸ್ಪೋರ್ಟ್ ಪ್ರಾಫಿಟ್ ರಿಸರ್ವ್ 5 lakh. ಆಮೇಲೆ ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್ 1 lakh, ಇನ್ವೆಸ್ಟ್ಮೆಂಟ್ ಅಲೋಯನ್ಸ್ ರಿಸರ್ವ್ 1 lakh. ಅದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 12,50,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 12,50,000. ಅದಾದಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 15% ಡಿಬೆಂಚರ್ಸ್ 8,50,000. ಸೊ ಜರ್ನಲ್ ಎಂಟ್ರೀಸಲ್ಲಿ ಆಲ್ರೆಡಿ ಮಾಡಿದ್ದೀವಿ, 8,50,000 ಸೇಮ್ ಅಮೌಂಟ್ ತೊಗೋತೀವಿ.
ಇದಾದ ಮೇಲೆ ಟ್ರೇಡ್ ಕ್ರೆಡಿಟಾರ್ಸ್ ಮತ್ತು ಅದರ್ ಕರೆಂಟ್ ಲಯಬಿಲಿಟೀಸ್ 8 lakh ಮತ್ತು 3,50,000. ಇದೆಲ್ಲಿದೆ ಅಂತ ಅಂದರೆ ನೋಡಿ, ಜರ್ನಲ್ ಎಂಟ್ರೀಸಲ್ಲಿ ಆಲ್ರೆಡಿ ತೊಗೊಂಡಿದ್ದೀವಿ. 8 lakh ಮತ್ತು 3,50,000 ಸೇಮ್ ಅಮೌಂಟ್. 8 lakh and 3,50,000, 8 lakh and 3,50,000 ಟ್ರೇಡ್ ಕ್ರೆಡಿಟಾರ್ಸ್ ಆ್ಯಂಡ್ ಅದರ್ ಕರೆಂಟ್ ಲಯಬಿಲಿಟೀಸ್. ಸೊ ಜರ್ನಲ್ ಎಂಟ್ರೀಸ್ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಬ್ಯಾಲೆನ್ಸ್ ಶೀಟ್ ಮಾಡೋದೇನು ಕಷ್ಟ ಇಲ್ಲ ಇಲ್ಲಿ. ಇದನ್ನು ನೀವು ಟೋಟಲ್ ಮಾಡಿದ್ರೆ 1,65,00,000 rupees ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ಟೋಟಲ್ ಮಾಡಿದ್ರೆ ಓಕೆನಾ. ಇದಾದ ಮೇಲೆ ಅಸೆಟ್ ಸೈಡು ಅಷ್ಟೇ. ಅಸೆಟ್ ಸೈಡು ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇದು ಅಷ್ಟೇ. ಇಲ್ಲಿ ನಾವು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಏನೆಲ್ಲ ಅಸೆಟ್ಸ್ ತೊಗೊಂಡಿದ್ವಿ ಅದನ್ನೇ ನಾನ್ ಕರೆಂಟ್ ಆ್ಯಂಡ್ ಕರೆಂಟ್ ಅಂತ ಡಿವಿಷನ್ ಮಾಡಿ ತೊಗೊಂಡಿದ್ದೀವಿ ಅಷ್ಟೇ. ಸೊ ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಯಾವ್ದು ಬರುತ್ತೆ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಫರ್ನಿಚರ್ಸ್ ಆ್ಯಂಡ್ ಫಿಟ್ಟಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ನೋಡ್ಬೋದು ಸೇಮ್ ವ್ಯಾಲ್ಯೂಸೇ ಇಲ್ಲೂ ಇರೋದು. 40,50,000, 49,50,000, 9,25,000, 12,00,000. ಸೊ ಇಲ್ಲಿವರೆಗೂ ಕೂಡ ಆಯಿತು. ಇದು ನಾನ್ ಕರೆಂಟ್ ಅಸೆಟ್ಸು. ಇದಾದ ಮೇಲೆ ಸ್ಟಾಕು, ಡೆಟಾರ್ಸು, ಕ್ಯಾಶು ಇವೇನಾಗ್ತವೆ ಕರೆಂಟ್ ಅಸೆಟ್ಸ್ ಆಗುತ್ತೆ. ಸ್ಟಾಕು, ಡೆಟಾರ್ಸು, ಬ್ಯಾಂಕು 22, 19,30,000, 12,45,000, 22 lakh, 19,30,000, 12,45,000. ಸೊ ಇದಿಷ್ಟನ್ನು ಕೂಡ ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, 1,65,00,000 rupees ಸಿಗುತ್ತೆ. ಸೊ ಇಷ್ಟು ಕೂಡ ನಾವೇನಂತ ಹೇಳ್ತೀವಿ ಅಸೆಟ್ ಸೈಡ್ ಟೋಟಲ್ ಮಾಡ್ತೀವಿ, ಟ್ಯಾಲಿ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಕೂಡ ಪ್ರಾಬ್ಲಮ್ ನಂಬರ್ 2 ಯಾವುದು ಚಾಪ್ಟರು, ಅಮಾಲ್ಗಮೇಷನ್ ಆ್ಯಂಡ್ ಅಕ್ವಿಸಿಷನ್. ಸೊ ಟೋಟಲ್ ಆಗಿ 36 minutes ಆಗಿದೆ ಇದು ಆಲ್ರೆಡಿ. ನೀವು ಕರೆಕ್ಟಾಗಿ ಮಾಡಿದ್ರೆ ಇನ್ನೂ ಸ್ವಲ್ಪ ಬೇಗನೆ ಆಗುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಕ್ಸಾಮಿನೇಷನ್ನು ಅವರೇನು ಇಷ್ಟು ಇನ್ಡೆಪ್ತಾಗಿ ಏನು ಕೇಳೋದಿಲ್ಲ. ಸೊ ಇಲ್ಲಿ ಏನು ಮ್ಯಾಕ್ಸಿಮಮ್ ಏನು ಕೇಳ್ಬೋದು ಅಂತ ಅಂದರೆ ಬುಕ್ಸ್ ಆಫ್ ಅಕೌಂಟ್ಸನ್ನ ಕ್ಲೋಸ್ ಮಾಡಿ ಓಪನಿಂಗ್ ಎಂಟ್ರೀಸ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ ಓಪನಿಂಗ್ ಎಂಟ್ರೀಸು ಅಥವಾ ಬ್ಯಾಲೆನ್ಸ್ ಶೀಟು ಇವೆರಡರಲ್ಲಿ ಒಂದು. ಮೂರನ್ನು ಯಾವುದೇ ಕಾರಣಕ್ಕೂ ಕೇಳಲ್ಲ ಅವರು. ಕೇಳಿದ್ರೆ ಯಾವುದಾದ್ರು 2 ಕೇಳ್ತಾರೆ. XY ಲಿಮಿಟೆಡ್, ಕ್ಲೋಸ್ ದ ಬುಕ್ಸ್ ಆಫ್ XY ಲಿಮಿಟೆಡ್ ಆ್ಯಂಡ್ ಓಪನಿಂಗ್ ಎಂಟ್ರೀಸ್ ಕೇಳ್ತಾರೆ, ಇಲ್ಲ ಓಪನಿಂಗ್ ಎಂಟ್ರೀಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಸೊ ಇಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಏನು ಅವರು ಕೂಡ ಕೇಳೋದಿಲ್ಲ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಯು ಕ್ಯಾನ್ ರೀಚ್ ಔಟ್ ಟು ಮೀ. ಓಕೆನಾ. ಸೊ ಥ್ಯಾಂಕ್ ಯು.